ಸಿಂಹರಾಶಿ ವ್ಯಾವಹಾರಿಕವಾಗಿ ಹೊಸಬರ ಪರಿಚಯಕ್ಕೆ ಇವತ್ತು ಹೆಚ್ಚಿನ ಅವಕಾಶ ಇದೆ. ಅಂತಹ ಹೊಸ ವ್ಯಕ್ತಿಗಳಿಂದ ಒಂದಷ್ಟು ಲಾಭ, ಒಂದಷ್ಟು ಮಾಹಿತಿಯ ಸಂಗ್ರಹ ನಿಮಗೆ ಆಗತಕ್ಕಂಥದ್ದು. ಅದು ನಿಮ್ಮ ಜೀವನದಲ್ಲೂ ನಿಮ್ಮ ವ್ಯವಹಾರದಲ್ಲೂ ಒಂದು ಸಣ್ಣ ಪ್ರಮಾಣದ ತಿರುವನ್ನು ನಿಮಗೆ ಕೊಡ್ತಕ್ಕಂಥದ್ದಾಗತ್ತೆ. ಸಾಮಾಜಿಕವಾದಂತಹ ಕಾರ್ಯಕ್ರಮದಲ್ಲಿ ಭಾಗಿಗಳಾಗತಕ್ಕಂತಹ ಅವಕಾಶ ಇದೆ. ಆದರೆ ಕೆಲಸದ ಒತ್ತಡವೋ ಅಥವಾ ಬೇರೆ ಯಾವುದೋ ಒಂದು ನಿರ್ಧಾರವೋ ನಿಮ್ಮನ್ನು ತಡೆ ಹಿಡಿಯುವಂಥದ್ದು ಆಗಬಹುದು. ಆದರೆ ನಿಮ್ಮ ಪ್ರಯತ್ನ ಏನಿದೆ ಅದರ ಮೇಲೆ ಇವೆಲ್ಲ ಅವಲಂಬಿತವಾಗಿರುತ್ತೆ. ನಿಮ್ಮ ಮನಸ್ಥಿತಿ ಹೇಗಿರುತ್ತೆ ಅದರಂತೆ ಅವಲಂಬಿತವಾಗಿರುತ್ತೆ ಅಂತಕ್ಕಂಥದ್ದು. ವ್ಯಾವಹಾರಿಕವಾಗಿ ಉತ್ತಮವಾದಂತಹ ಸಾಧನೆಯನ್ನು ಮಾಡಲಿಕ್ಕೆ ಅವಕಾಶ ಇದೆ. ಇಲ್ಲೂ ಕೂಡ ನಿಮ್ಮ ಪ್ರಯತ್ನ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ ಕೆಲಸ ಮಾಡಬೇಕಾಗತ್ತೆ. ಪ್ರೇಮಿಗಳಿಗೆ ಬಹಳ ಶುಭವಾದಂತಹ ದಿವಸ ಇದು. ನಿಮ್ಮ ಜಾಣ್ಮೆಯನ್ನು ಪ್ರಶಂಸೆ ಮಾಡ್ತಕ್ಕಂತಹ ದಿವಸ. ಎಷ್ಟು ಬುದ್ಧಿವಂತರು, ಎಷ್ಟು ಬುದ್ಧಿವಂತಿಕೆಯಿಂದ ನಾಜೂಕಾಗಿ ಕೆಲಸವನ್ನು ಮಾಡ್ತಾರೆ ಅಂತಕ್ಕಂತಹ ಒಳ್ಳೆಯ ಮಾತು ನಿಮ್ಮ ಬಗ್ಗೆ ಬರುವಂಥದ್ದಾಗತ್ತೆ. ನಿಮ್ಮ ಕಾರ್ಯಕ್ಷೇತ್ರವನ್ನು ವಿಸ್ತಾರ ಮಾಡಿಕೊಳ್ಳಿಕ್ಕೆ ತುಂಬ ಉತ್ತಮವಾದಂತಹ ದಿವಸ. ಯಾವ ಕ್ಷೇತ್ರದಲ್ಲಿ ನೀವು ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದೀರೋ ಆ ಕಾರ್ಯಕ್ಷೇತ್ರ ಇನ್ನಷ್ಟು ಮತ್ತಷ್ಟು ಬೆಳೆಯೋದಕ್ಕೆ ಅವಕಾಶಗಳಿದೆ. ಮಹಾಗಣಪತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ವಿನಾಯಕ ನಮಸ್ತುಭ್ಯಂ ಸತತಂ ಮೋದಕ ಪ್ರಿಯ ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಕನ್ಯಾ ರಾಶಿ ಈ ದಿವಸ ಗ್ರಹಗತಿಯ ದೃಷ್ಟಿಯಿಂದ ಅಥವಾ ಮಾನಸಿಕವಾಗಿ ಸಮಾಧಾನ ಇಲ್ಲದೇ ಇರುವಂತಹ ಕಾರಣದಿಂದ ಯಾವ ಹೊಸ ಕೆಲಸಗಳನ್ನು ಆರಂಭ ಮಾಡಬೇಡಿ. ಇವತ್ತೇನೋ ನನಗೆ ಪುರುಸೊತ್ತಿದೆ, ಅವಕಾಶ ಇದೆ ಅಂತ ಹೇಳಿ ಹೊಸ ಕೆಲಸಗಳನ್ನು ಆರಂಭ ಮಾಡ್ತಕ್ಕಂಥದ್ದು ಒಳಿತಲ್ಲ ಅನ್ನುವಂಥದ್ದು. ಮೇಲಧಿಕಾರಿಗಳ ಅಥವಾ ಹಿರಿಯರ ಆದೇಶವನ್ನು ಧಿಕ್ಕರಿಸಬಾರದು. ದೊಡ್ಡವರು ಯಾರೋ ಏನೋ ಹೇಳ್ತಾರೆ, ಇಲ್ಲ ಮೇಲಧಿಕಾರಿಗಳೇ ಯಾರೋ ಏನೋ ಹೇಳ್ತಾರೆ, ಈ ಕೆಲಸ ಬೇಡಪ್ಪ, ಇದನ್ನು ಮಾಡಬೇಡ ಅಂತ ಅವರ ಆದೇಶ ಏನೋ ಇರುತ್ತೆ, ಅದನ್ನು ಧಿಕ್ಕಾರ ಮಾಡಬಾರ್ದು. ಇಲ್ಲ ನಾನು ಮಾಡೇ ಮಾಡ್ತೀನಿ ಅಂತಕ್ಕಂತಹ ಹಠಕ್ಕೆ ಬೀಳಬಾರ್ದು ಅನ್ನುವಂಥದ್ದು. ಸಾಯಂಕಾಲದ ಹೊತ್ತಿಗೆ ಸ್ವಲ್ಪ ಮಟ್ಟಿಗೆ ಒತ್ತಡದಿಂದ ಮುಕ್ತರಾಗ್ತೀರಿ. ಸ್ವಲ್ಪ ಮಟ್ಟಿನ ಆರಾಮ ಅಂತ ಹೇಳಿ ನಿಮಗೆ ಅನ್ನಿಸುವಂತಹ ಅನುಭವ ಆಗತ್ತೆ ಅಂತ. ಹೊಟ್ಟೆ ನೋವಿನ ಸಮಸ್ಯೆ ಸ್ವಲ್ಪ ಮಟ್ಟಿಗೆ ನಿಮ್ಮನ್ನು ಕಾಡಬಹುದು ಈ ದಿವಸ. ಆದರೆ ಅದರಿಂದ ವಿಚಲಿತರಾಗದಲೇ ಸರಿಯಾದಂತಹ ಔಷಧಿಯನ್ನು ಸ್ವೀಕಾರ ಮಾಡಿ ಗುಣಮುಖರಾಗ್ತಕ್ಕಂತಹ ಪ್ರಯತ್ನವನ್ನು ಮಾಡಿ ಎನ್ನುವಂಥದ್ದು. ಜೊತೆಗಿರತಕ್ಕಂಥವರೇ ನಿಮಗೆ ದ್ರೋಹವನ್ನು ಮಾಡ್ತಾರೆ. ಯಾಕೆ ಅಂತಂದರೆ ನಿಮ್ಮಿಂದ ಆದಂತಹ ಕೆಲವಾರು ವಿಷಯಗಳನ್ನು ಅವರು ಮನಸ್ಸಿನಲ್ಲಿ ಇಟ್ಟುಕೊಂಡು ಸಮಯವನ್ನು ಕಾಯ್ತಾ ಇರ್ತಾರೆ. ಆ ಸಮಯದಲ್ಲಿ ನಿಮಗೆ ತೊಂದರೆ ಆಗತ್ತೆ ಅನ್ನುವಂಥದ್ದು ಮುಖ್ಯ. ವ್ಯಾಪಾರದ ದೃಷ್ಟಿಯಿಂದ ಪ್ರಯಾಣವನ್ನು ಮಾಡಬೇಕಾದಂತಹ ಸಾಧ್ಯತೆ. ಯಾರು ವ್ಯಾಪಾರವನ್ನು ಮಾಡ್ತಾ ಇದ್ದೀರೋ ಅವರಿಗೆ ಅನ್ವಯವಾಗ್ತಕ್ಕಂತಹ ವಿಚಾರ ಇದು ಅಂತ ಹೇಳಿ ಗಮನಿಸಿ. ಶರಭೇಶ್ವರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ತುಲಾರಾಶಿ ಹೊಸದಾದಂತಹ ವೃತ್ತಿ ಅಥವಾ ಉದ್ಯೋಗವನ್ನು ನೀವು ಮಾಡಬೇಕು ಅನ್ನುವಂತಹ ವಿಚಾರ ಪ್ರಸ್ತಾಪವಾಗುತ್ತೆ. ಹೊಸದಾಗಿ ಏನನ್ನಾದರೂ ಮಾಡೋಣ ಅನ್ನುವಂತಹ ಆಲೋಚನೆಗಳು ಬರುತ್ತೆ. ಕುಟುಂಬದ ಸದಸ್ಯರ ಜೊತೆಯಲ್ಲಿ, ಸ್ನೇಹಿತರ ಜೊತೆಯಲ್ಲಿ, ಬಂಧುಗಳ ಜೊತೆಯಲ್ಲಿ, ಆತ್ಮೀಯರ ಜೊತೆಯಲ್ಲಿ, ಅನುಭವಿಗಳ ಜೊತೆಯಲ್ಲಿ ಈ ವಿಷಯವನ್ನು ಚರ್ಚೆ ಮಾಡಬಹುದು. ಅದಕ್ಕೆ ಅವಕಾಶ ಇದೆ. ಆ ಚರ್ಚೆಯನ್ನು ಮಾಡಿ ಸರಿಯಾದಂತಹ ನಿರ್ಣಯಕ್ಕೆ ನೀವು ಬರ್ತೀರಿ ಅಂತಕ್ಕಂಥದ್ದು. ನಿಮ್ಮ ಪ್ರತಿಭೆಯನ್ನು ಅನಾವರಣಗೊಳಿಸೋದಕ್ಕೆ ಉತ್ತಮವಾದಂತಹ ಸಮಯ ಇದು. ನಿಮ್ಮಲ್ಲಿ ಯಾವ ಒಂದು ವೈಶಿಷ್ಟ್ಯ ಇದೆ, ವಿಶೇಷವಾದಂತಹ ವಿದ್ವತ್ತೋ, ಪ್ರತಿಭೆನೋ ಅಥವಾ ಬುದ್ಧಿವಂತಿಕೆಯೋ, ಇದನ್ನು ಹೊರಗಡೆಯ ಪ್ರಪಂಚಕ್ಕೆ ತೋರಿಸಲಿಕ್ಕೆ ಅವಕಾಶವಾಗ್ತಕ್ಕಂಥದ್ದು. ಗೌರವಾನ್ವಿತ ಜನರ ಜೊತೆಯಲ್ಲಿ ನಿಮ್ಮ ಪ್ರಭಾವ ಬಲಗೊಳ್ಳತಕ್ಕಂತಹದ್ದು. ಯಾರು ಸಮಾಜದಲ್ಲಿ ಹೆಸರನ್ನು ಮಾಡಿದಾರೋ ಆ ಪಂಕ್ತಿಯಲ್ಲಿ ನೀವು ಕೂಡ ಒಬ್ಬರು ಅನ್ನುವಷ್ಟರ ಮಟ್ಟಿಗೆ ನಿಮ್ಮ ಹೆಸರು ಪ್ರಸ್ತಾಪವಾಗ್ತಕ್ಕಂಥದ್ದಾಗತ್ತೆ. ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಹೊಂದುತ್ತೀರಿ. ಅದು ಮನಸ್ಸಿಗೆ ವಿಶೇಷವಾಗಿ ಸಮಾಧಾನವನ್ನು ಕೊಡ್ತಕ್ಕಂಥದ್ದು. ಸಣ್ಣ ಪುಟ್ಟ ಬದಲಾವಣೆಗೂ ಕೂಡ ಕೋಪ ಮಾಡ್ಕೊಳ್ತೀರಿ, ಅದನ್ನು ಒಪ್ಪುವುದಿಲ್ಲ. ನಿಮ್ಮ ಶಿಸ್ತುಬದ್ಧವಾದಂತಹ ಜೀವನ ಏನಿದೆ
ಆ ರೀತಿ ರಾಜಿ ಆಗೋದಕ್ಕೆ ಮನಸ್ಸು ಒಪ್ಪೋದಿಲ್ಲ. ಆಗ ಕೋಪಕ್ಕೆ ಅಲ್ಲಿ ಅವಕಾಶ ಆಗತ್ತೆ ಎನ್ನುವಂಥದ್ದು. ಈಶ್ವರನ ಆರಾಧನೆಯನ್ನು ಪ್ರಾರ್ಥನೆಯನ್ನು ಮಾಡಿ ವಾಹನಂ ವೃಷಭೋಜಸ್ಯ ವಾಸುಕಿ ಕಂಠಭೂಷಣಂ ವಾಮೇ ಶಕ್ತಿಧರಂ ವಂದೇ ವಕಾರಾಯ ನಮೋ ನಮಃ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ವೃಶ್ಚಿಕ ರಾಶಿ, ಈ ದಿವಸ ನಿಮ್ಮ ವಿರೋಧಿಗಳನ್ನು, ನಿಮ್ಮ ಶತ್ರುಗಳನ್ನು ತಾತ್ಸಾರ ಮಾಡಬಾರ್ದು. ಅಂದರೆ ಬೇರೆ ದಿವಸ ಮಾಡಬಹುದಾ ಈ ರೀತಿ ತರ್ಕ ಮಾಡೋದಕ್ಕಿಂತಲೂ ಹೆಚ್ಚಾಗಿ ವಿಷಯ ಏನು ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕಾದಂಥದ್ದು ಮುಖ್ಯವಾಗುತ್ತೆ. ನೀವು ಖಿನ್ನತೆಗೆ ಒಳಗಾಗಬಹುದು, ಅಂದರೆ ಡಿಪ್ರೆಷನ್ ಅಂತ ಏನು ಹೇಳ್ತೀವಿ, ಆ ರೀತಿಯ ಮನಸ್ಥಿತಿಯನ್ನು ತಂದುಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ವ್ಯಾವಹಾರಿಕವಾಗಿ ನಿರೀಕ್ಷಿತವಾದಂತಹ ಫಲಿತಾಂಶ ಸಿಕ್ಕದಲೇ ಬಹಳ ಬೇಸರವನ್ನು ವ್ಯಕ್ತಪಡಿಸ್ತೀರಿ, ನೋವನ್ನು ಮಾಡಿಕೊಳ್ತೀರಿ ಅಂತಕ್ಕಂಥದ್ದು. ಯೋಗ್ಯವಲ್ಲದೇ ಇರತಕ್ಕಂತಹ ಯಾವ ವ್ಯವಹಾರವನ್ನು ಮಾಡಬೇಡಿ. ಅದರಿಂದ ಏನೇ ಲಾಭ ಬರಲಿ ಅಥವಾ ಇನ್ಯಾವುದೋ ಅನುಕೂಲ ಆಗುತ್ತೆ ಅಂತಕ್ಕಂತಹ ಮಾತುಗಳು ಇರಲಿ, ಅದೆಲ್ಲವನ್ನು ದೂರೀಕರಿಸ್ತಕ್ಕಂಥದ್ದು ಬಹಳ ಮುಖ್ಯವಾದಂಥದ್ದು. ಕೆಲವು ಆಪಾದನೆಗಳಿಗೆ ಗುರಿಯಾಗ್ತಕ್ಕಂತಹ ಸಾಧ್ಯತೆ. ಯಾಕೆ ಅಂತಂದರೆ ನಿಮ್ಮ ಯೋಗ್ಯತೆಗೆ, ನಿಮ್ಮ ತಿಳುವಳಿಕೆಗೆ, ನಿಮ್ಮ ಸ್ಥಾನಮಾನಕ್ಕೆ, ನಿಮ್ಮ ಗೌರವಕ್ಕೆ ನೀವು ಮಾಡಬೇಕಾದಂತಹ ಕೆಲಸವನ್ನು ಮಾಡಿದರೆ ಮಾತ್ರ ಇನ್ನಷ್ಟು ಗೌರವ ಹೆಚ್ಚಾಗ್ತಕ್ಕಂಥದ್ದು. ಅದಿಲ್ಲ ಅಂತಾದರೆ ಸಂಪಾದನೆ ಮಾಡಿದಂತಹ ಗೌರವವೂ ಕೂಡ ಹಾಳಾಗ್ತಕ್ಕಂತಹ ಸಾಧ್ಯತೆ. ಅವಮಾನಕ್ಕೆ ದಾರಿ ಅನ್ನುವಂಥದ್ದು. ನರಸಿಂಹಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ.